ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವ ತ್ರಿವಿಧ ದಾಸೋಹಿ ಶ್ರೀ ಶರಣಬಸವೇಶ್ವರ ಹೆಸರನ್ನು ನಾಮಕರಣ ಮಾಡುವಂತೆ ಒತ್ತಾಯ ಹೆಚ್ಚಾಗಿದೆ. ಈ ಕುರಿತು ಸಂಸತ್ನಲ್ಲಿ ಇದೀಗ ಚರ್ಚೆ ಶುರುವಾಗಿದೆ. ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಶರಣಬಸವೇಶ್ವರ ಹೆಸರು ನಾಮಕರಣ ಮಾಡುವಂತೆ ಈ ಹಿಂದೆ ಪತ್ರ ಚಳವಳಿ ಸೇರಿದಂತೆ ವಿವಿಧ ರೀತಿಯ ಹೋರಾಟಗಳನ್ನು ಮಾಡುತ್ತಾ ಬರಲಾಗುತ್ತಿದ್ದು, ಇದೀಗ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಯಾದಗಿರಿಯ ಗುರುಮಿಟ್ಕಲ್ ಶಾಸಕ ಶರಣಗೌಡ ಕಂದುಕೂರ್ ಅವರು ಕಲಬುರಗಿಯ ವಿಮಾನ ನಿಲ್ದಾಣಕ್ಕೆ ಶರಣಬಸವೇಶ್ವರ ಹೆಸರನ್ನು ಇಡುವಂತೆ ಪ್ರಸ್ತಾವನೆ ಇಟ್ಟಿದ್ದು ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ. ಈ ಕುರಿತು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಕಲಬುರಗಿಯ ಜನತೆ ರಾಜ್ಯ ಸರ್ಕಾರ ಈ ಕುರಿತು ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇತಿಹಾಸ ಪ್ರಸಿದ್ಧ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರರ ಹೆಸರನ್ನು ಕಲಬುರಗಿಯ ವಿಮಾನ ನಿಲ್ದಾಣಕ್ಕೆ ಇಡುವಂತೆ ಒತ್ತಡಗಳು ಹೆಚ್ಚಾಗಿದ್ದು, ಇದೀಗ ಸದನದಲ್ಲೂ ಸಹ JDS ಶಾಸಕ ಶರಣಗೌಡ ಕಂದಕೂರ್ ಅವರು ಈ ಕುರಿತು ಪ್ರಸ್ತಾಪವನ್ನು ಮಾಡಿದ್ದಾರೆ. ಕಲಬುರಗಿಯ ವಿಮಾನ ನಿಲ್ದಾಣಕ್ಕೆ ಶರಣಬಸವೇಶ್ವರರ ಹೆಸರನ್ನು ನಾಮಕರಣ ಮಾಡಬೇಕು ಎಂಬುವಂಥ ಬೇಡಿಕೆಗಳು ಹೆಚ್ಚಾಗಿದ್ದು, ಈ ಕುರಿತು ಕಲಬುರಗಿಯ ಜನತೆ ಏನಂತಾರ ಕೇಳೋಣ ಬನ್ನಿ. ಕಲಬುರಗಿ ಜಿಲ್ಲೆಯ ಆರಾಧ್ಯ ದೈವರಾದ ಶರಣಬಸವೇಶ್ವರರು ಅವರದೇ ಆದ ಒಂದು ಇತಿಹಾಸವಿದೆ. ಇವತ್ತು ನಾವೆಲ್ಲ ಕಲಬುರಗಿಯಲ್ಲಿ ಇವತ್ತು ಒಂದು ಸಮೃದ್ಧಿ, ಆರೋಗ್ಯ ಹಾಗೂ ಮಳೆ ಬೆಳೆ ಏನು ಇವತ್ತು ಎಲ್ಲ ಇದೆ. ನಮಗೆ ಸಮೃದ್ಧಿಯಿಂದ ನಾವು ಇದ್ದೀವಿ ಅಂತಂದರೆ ಇವತ್ತು ಅದಕ್ಕೆ ಕಾರಣರಾದ ಮಹಾದಾಸೋಹಿ ಶರಣಬಸವೇಶ್ವರರು. ಇವತ್ತು ಬರೀ ಒಂದು ಶಾಸಕರದ್ದು ಅಷ್ಟೇ ಇವತ್ತು ಒಂದು ಡಿಮ್ಯಾಂಡ್ ಅಲ್ಲ. ಇವತ್ತು ಏರ್ಪೋರ್ಟಿಗೆ ಹೆಸರಿಡಬೇಕಂತೇಳಿ ಸುಮಾರು ದಿನದಿಂದ ಇದೊಂದು ಚರ್ಚೆ ನಡೀತಾ ಇದೆ. ಇವತ್ತು ಯಾಕೆ ಶರಣಬಸವೇಶ್ವರ ಹೆಸರಿಡಬೇಕಂತಂದರೆ, ಶರಣಬಸವೇಶ್ವರರು ಇವತ್ತು ಏನಾದರೂ ಕಲಬುರಗಿಯಲ್ಲಿ ಒಂದು ಜ್ಞಾನ ದಾಸೋಹವನ್ನು, ವಿದ್ಯೆಯನ್ನು, ವಿದ್ಯಾ ಭಂಡಾರಿ ಅಂತಂತ ಹೇಳಿ ಏನು ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರಿಗೆ ನಾವೆಲ್ಲ ಕಲಬುರಗಿ ಜನರು ಹೇಳ್ತಾರೆ. ವಿದ್ಯೆಯನ್ನು ಕೊಟ್ಟಂಥ ಒಂದು ಶರಣಬಸವೇಶ್ವರರು ಅವ್ರದ್ದೇ ಒಂದು ಸಂಸ್ಥಾನದಿಂದ ಇವತ್ತು ಸುಮಾರು ಅವ್ರದ್ದು ಇನ್ಸ್ಟಿಟ್ಯೂಟ್ಗಳನ್ನು ವಿದ್ಯೆಯನ್ನು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಶರಣಬಸವೇಶ್ವರ ಇತಿಹಾಸವಿದೆ. ದೊಡ್ಡಪ್ಪ ಅಪ್ಪ ಅವರು, ಆದಿ ದೊಡ್ಡಪ್ಪ ಅಪ್ಪ ಹಾಗೂ ದೊಡ್ಡಪ್ಪ ಅಪ್ಪ. ದೊಡ್ಡಪ್ಪ ಅಪ್ಪ ಆದಮೇಲೆ ಮಹಾದಾಸೋಹಿ ಡಾಕ್ಟರ್ ಶರಣಬಸವೇಶ್ವರ ಅಪ್ಪ ಅವರು ಬಂದರು. ಅದಾದಮೇಲೆ ಪವಾಡ ಪುರುಷರಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಕೂಡ ಈ ಸಂಸ್ಥಾನದಲ್ಲಿ 9ನೇ ಪೀಠಾಧಿಪತಿಗಳಾಗಿ ಹುಟ್ಟಿ ಬಂದು ಇವತ್ತು ಸುಮಾರು ಪವಾಡ ಪುರುಷ ಅಂತಂತೇಳಿ ಶರಣಬಸವೇಶ್ವರಿಗೆ ಕರೆಯೋದು. ಅದಕ್ಕಾಗಿ ಇವತ್ತು ಶರಣಬಸವೇಶ್ವರ ನಮ್ಮದು ಕೂಡ ತುಂಬ ಎಲ್ಲರದು ಇವತ್ತು ಕಲಬುರಗಿ ಜನರದು ಪುಣ್ಯ ಅಂತ ಹೇಳಬೇಕು. ಇವತ್ತು ಹೆಸರಿಟ್ಟರೆ ನಮ್ಮಷ್ಟು ಸೌಭಾಗ್ಯ ಯಾರಿಗೆ ಇಲ್ಲ ಅಂತ ಹೇಳಕ್ಕೆ ನಾನು ಇಚ್ಛಪಡ್ತೀನಿ. ನಮಸ್ಕಾರ. ಬೆಳಗಾವಿ ಅಧಿವೇಶನದಲ್ಲಿ ಶರಣಗೌಡ ಕಂದಕೂರ್ ಅವರು ಒಂದು ಕಲಬುರಗಿ ಜಿಲ್ಲೆಯ ವಿಮಾನ ನಿಲ್ದಾಣಕ್ಕೆ ಶ್ರೀ ಶರಣಬಸವೇಶ್ವರ ಹೆಸರನ್ನಿಡಬೇಕೆಂದು ಪ್ರಸ್ತಾವನೆ ಮಾಡಿದ್ದಾರೆ. ಇದಕ್ಕೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ನಾನು ಆಗ್ರಹಿಸುವುದೇನೆಂತಂದರೆ, ಎಲ್ಲ ಕಲ್ಯಾಣ ಕರ್ನಾಟಕದ ಶಾಸಕರು, ಸಚಿವರು ಈ ಒಂದು ವಿಷಯಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಮತ್ತು ಬೆಂಬಲವಾಗಿ ನಿಲ್ಲುತ್ತೀರಾ ಎಂದು ಆಗ್ರಹಿಸುತ್ತೇನೆ. ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವರಾದ ಶರಣಬಸವೇಶ್ವರ ಅಪ್ಪಾಜಿಯವರಿಗೆ ಲಕ್ಷಾಂತರ ಭಕ್ತಾದಿಗಳಿರುವುದು ನಮಗೆ ಸಂತೋಷಕರ ವಿಷಯ ಆಗುತ್ತದೆ. ಕಲ್ಯಾಣ ಕರ್ನಾಟಕ ಜನಕ್ಕೆ ಅನುಕೂಲವಾಗುವಂತೆ ಎಷ್ಟೋ ಶಾಲೆಗಳು, ಕಾಲೇಜುಗಳು, ಉನ್ನತ ಶಿಕ್ಷಣ ಕಲಿಯುವುದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಸಂಸ್ಥೆಗಳನ್ನು ಹುಟ್ಟು ಹಾಕಿದ್ದಾರೆ. ಇಂತಹ ಶರಣರ ಹೆಸರನ್ನು ನಮ್ಮ ವಿಮಾನ ನಿಲ್ದಾಣಕ್ಕೆ ಇಡುವುದರಿಂದ ತುಂಬ ಹೆಮ್ಮೆಯಕರ ವಿಷಯವಾಗುತ್ತದೆ. ಆದ್ದರಿಂದ ನಮ್ಮ ವಿಮಾನ ನಿಲ್ದಾಣಕ್ಕೆ ಕಲಬುರಗಿಯ ಶರಣರ ಹೆಸರನ್ನು ಇಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ. ತುಂಬ ಧನ್ಯವಾದಗಳು. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ನಮ್ಮ ಶರಣರ ನಾಡು. ನಮ್ಮ ಆರೋಗ್ಯ ದೇವರಾದ ಶರಣಬಸವೇಶ್ವರ ಅಂದರೆ ಇದು ಗುರು ಶಿಷ್ಯರ ಒಂದು ಪರಂಪರೆ. ಇದು ತಲಾಂತರಾಂತರದಿಂದ ನಡ್ಕೊಂಡು ಬರ್ತಾ ಇದೆ. ಮರುಳು ರಾಜ್ಯ ಗುರುಗಳು ಹಾಗೂ ಶರಣಬಸವೇಶ್ವರ ಶಿಷ್ಯರದು ಇದೇನು ಪರಂಪರೆ ಇದೆ, ನಾವು ಇವತ್ತಿಗಾದ್ರೂ ಅದರ ಪ್ರಕಾರ ನಾವು ಇಲ್ಲಿ ಕಲಬುರಗಿಯ ಜನರು ಅಥವಾ ಕಲ್ಯಾಣ ಕರ್ನಾಟಕದ ಜನರು ನಾವು ಅದನ್ನು ಪರಂಪರೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೊ ನಮ್ಮ ಕಲಬುರಗಿ ವಿಮಾನ ನಿಲ್ದಾಣವನ್ನು ನಾವು ಶರಣಬಸವೇಶ್ವರ ಹೆಸರನ್ನು ಇಡಬೇಕು ಅಂತ ಮೊದಲಿಂದನೂ ಕೇಳ್ತಾ ಇದ್ದೀವಿ. ಇವತ್ತಲ್ಲ, ಯಾವಾಗಿಂದ ಅದು ಪ್ರಸ್ತಾಪ ಆಗಿದೆ ವಿಮಾನ ನಿಲ್ದಾಣ ಮಾಡಬೇಕು ಅಂತ, ಆವಾಗಿಂದ ನಮ್ಮದು ಇದು ರಿಕ್ವೆಸ್ಟ್ ಆಗಿದೆ. ಬಟ್ ಆಗೋನಿ ಏನು ಅಂತಂದರೆ, ಕಲ್ಯಾಣ ಕರ್ನಾಟಕವನ್ನು ಯಾವಾಗಾದ್ರೂ ಮೊದಲಿಂದನೂ ಇವರು ನಿರ್ಲಕ್ಷ್ಯ ಮಾಡ್ಕೊತ ಬಂದಿದ್ದಾರೆ. ಈಗ 3 ತಿಂಗಳ ಹಿಂದೆನೂ ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗಿತ್ತು ಸೆಪ್ಟೆಂಬರ್ 17ಗೆ. ಅವಾಗ 11,770 ರೂಪಾಯಿ ಇವರು ಅನುದಾನ ಕೊಡ್ತೀನಿ ಅಂತ ಬಜೆಟ್ ಮಂಡನೆ ಮಾಡಿದರು. ಅದು ಇಲ್ಲಿವರೆಗೂ ಇಂಪ್ಲಿಮೆಂಟೇಷನ್ ದೂರ ಹೋಯಿತು. ಅದನ್ನು ಇನಿಷಿಯೇಷನ್ ಅಂದರೆ ಅದು ಶುರುನೂ ಮಾಡಿಲ್ಲ.
ಸೊ ಕಲ್ಯಾಣ ಕರ್ನಾಟಕ ಒಂದು ಆರ್ಟಿಕಲ್ 371J ಹೋಗ್ತಿರೋ ಒಂದು ಪ್ರದೇಶ ಇದು, ಅಂದರೆ ಹಿಂದುಳಿದ ಭಾಗ ಅಂತ ಹೇಳಿ. ಬೇರೆ ಬೇರೆ ಇದಕ್ಕೆ ಏರ್ಫೋರ್ಸ್ಗಳಿಗೆ ಅವ್ರು ಯಾವಾಗ ಹೆಸರುಗಳನ್ನು ಆಲ್ರೆಡಿ ಕೊಟ್ಟಿದ್ದಾರೆ, ಇನ್ನೂ ಕಲಬುರಗಿಯ ವಿಮಾನ ನಿಲ್ದಾಣಕ್ಕೆ ಇನ್ನೂ ಹೆಸರು ಕೊಡೋಕ್ಕೆ ರೆಡಿ ಇಲ್ಲ ಅಂತಂದರೆ ಯೋಚನೆ ಮಾಡಿ ಯಾವ ರೀತಿಯಿಂದ ಯಾವ ಮಟ್ಟಕ್ಕೆ ನಮ್ಮ ಪ್ರದೇಶವನ್ನು ಅವ್ರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವು ಖಂಡಿಸ್ತೀವಿ. ಇಮಿಡಿಯೇಟಾಗಿ ಕಲಬುರಗಿಯ ವಿಮಾನ ನಿಲ್ದಾಣವನ್ನು ಶರಣಬಸವೇಶ್ವರ ವಿಮಾನ ನಿಲ್ದಾಣ ಅಂತ ಹೇಳಿ ಸ್ಟೇಟ್ ಗೌರ್ಮೆಂಟ್ದವರು ಇದನ್ನು ಒಂದು ರಿಸೊಲ್ಯೂಷನನ್ನು ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸ್ಬೇಕು. ಇವರು ರಿಸೊಲ್ಯೂಷನ್ ಕಳಿಸಾದ್ಮೇಲೆ ಅವರು ಸೆಂಟ್ರಲ್ ಏರ್ಪೋರ್ಟ್ ಅಥಾರಿಟಿ ಏನಿದೆ ಅವರು ಸೆಂಟ್ರಲ್ ಏವಿಯೇಷನ್ ಮಿನಿಸ್ಟರ್ ಜೊತೆ ಕೂತ್ಕೊಂಡ್ಬಿಟ್ಟು ಇದು ಒಂದು ಡಿಸಿಷನ್ ತೊಗೋತಾರೆ. ಇವರೇ ಇಲ್ಲಿಂದ ಕಳಿಸೇ ಇಲ್ಲ ಅಂತಂದಮೇಲೆ ಅವ್ರು ಎಲ್ಲಿಂದ ಅಲ್ಲಿಂದ ಡಿಸಿಷನ್ ತೊಗೊತಾರೆ. ಸೊ ಇದರಲ್ಲೂ ಸಹ ಇವರು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ನಾವು ಇದರೊಳಗಡೆ ಪಕ್ಷದ ಇದು ಬರಂಗೇ ಇಲ್ಲ. ನಾವು ಹೇಳ್ತಾ ಇದ್ದೀವಿ ಇದು ನಮ್ಮ ಶರಣಬಸವೇಶ್ವರ ಅಂತಂದರೆ ಇದು ನೋಡಿ ಎಷ್ಟು ಬ್ಯೂಟಿಫಿಕೇಶನ್ ಇದೆ ಇದರೊಳಗಡೆ ಅಂತಂದರೆ. ಶರಣ ಅಂತಂದರೆ ಶರಣರ ನಾಡು. ಯಾರು ದಾಸೋಹ ಪರಂಪರೆಯನ್ನು ಫಾಲೋ ಮಾಡ್ಕೊಂಡು ಬಂದಿದ್ರು. ಇಲ್ಲಿ ಅನ್ನ ದಾಸೋಹ ಅಷ್ಟೇ ಅಲ್ಲಾರ್ದೇ ಅಕ್ಷರ ದಾಸೋಹ ಸಹ ನಡೆಯುತ್ತೆ ಇಲ್ಲಿ. ಅದ್ರ ಜೊತೆಗೆ ಬಸವೇಶ್ವರ ಅಂದರೆ ಬಸವಣ್ಣ, ಜಗಜ್ಯೋತಿ ಬಸವಣ್ಣನವರು ಹೆಸರು ಇದ್ರೊಳಗಡೆ ಇದೆ, ಶರಣ ಬಸವೇಶ್ವರ ಅಂತ ಹೇಳಿಬಿಟ್ಟು. ಸೊ ಇದರೊಳಗಡೆ ವಿಭಿನ್ನ ಪಕ್ಷಗಳು ಇದ್ರದ್ದು ಭೇದ ಭಾವ ಬರಂಗೇ ಇಲ್ಲ. ಇಟ್ ಈಸ್ ಟುಗೆದರ್. ನಮ್ಮ ಕಲ್ಯಾಣ ಕರ್ನಾಟಕದವರಾಗಲಿ ನಮ್ಮ ಶರಣಬಸವೇಶ್ವರ ಹೆಸರು ಇರಬೇಕು, ನಮ್ಮ ಆರಾಧ್ಯ ದೇವತೆರ ಅಂತ ಇಡಬೇಕು. ಯಾಕಂದರೆ ಅವರು ಅದು ದಾಸೋಹನ ನಡೆಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಅನ್ನದಾಸೋಹ ಆಗಲಿ, ಅಕ್ಷರ ದಾಸೋಹ ಆಗಲಿ, ಕೋಟ್ಯಾನ್